ಜಪಾನ್ ದೇಶದಲ್ಲಿ ಭೀಕರ ಭೂಕಂಪ ಸಂಭವಿಸಿದೆ. ಭೂಮಿಯ ಕಂಪನದಿಂದ ಜನ ನಡುಗಿ ಹೋಗಿದ್ದು, ಇಡೀ ಜಗತ್ತಿನಲ್ಲಿ ಮತ್ತೊಮ್ಮೆ ಆತಂಕದ ನೆರಳು ಕವಿದಿದೆ. ಜಪಾನ್ನ ದಕ್ಷಿಣ ಭಾಗದಲ್ಲಿ ಬರೋಬ್ಬರಿ ರಿಕ್ಟರ್ ಮಾಪಕದಲ್ಲಿ 7.1 ತೀವ್ರತೆಯ ಈ ಪ್ರಬಲ ಭೂಕಂಪ ಅಪ್ಪಳಿಸಿದೆ ಅಂತ ವರದಿಯಾಗಿದೆ. ಹೌದು, ಜಪಾನ್ನ ದಕ್ಷಿಣ ಭಾಗದ ಪ್ರಮುಖ ದ್ವೀಪವಾದ ಕ್ಯುಶಿಯನ್ನ ಕುಮಾಮೋಟೋ ಪ್ರದೇಶದಲ್ಲಿ ಮಂಗಳವಾರ ಇವತ್ತು ತಡಸಂಜೆ ಈ ಬಾರಿ ಭೂಕಂಪ ಸಂಭವಿಸಿದೆ. ಜಪಾನ್ ಹವಾಮಾನ ಇಲಾಖೆ ನೀಡಿರುವ ಅಧಿಕೃತ ಮಾಹಿತಿಯ ಪ್ರಕಾರ ಇದರ ತೀವ್ರತೆ ಬರೋಬ್ಬರಿ 7.1 ದಾಖಲಾಗಿದ್ದು, ಸದ್ಯ ಇದೀಗ ಈ ವಿಷಯ ಜಗತ್ತಿನಾದ್ಯಂತ ಹೆಚ್ಚು ಚರ್ಚೆಯಾಗ್ತಾ ಇದೆ. ಈ ಭೂಕಂಪನದ ಕೇಂದ್ರ ಬಿಂದು ಸಮುದ್ರದ ಮೇಲ್ಮೈಯಿಂದ ಸುಮಾರು 10 ಕಿಲೋಮೀಟರ್ ಆಳದಲ್ಲಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಕಂಪನದ ತೀವ್ರತೆ ಎಷ್ಟಿತ್ತೆಂದರೆ ಈ ವಿಷಯ ತಿಳಿಯುತ್ತಿದ್ದಂತೆ ಇಡೀ ಪ್ರದೇಶವೇ ಬೆಚ್ಚಿ ಬಿದ್ದಿದೆ. ಭೂಕಂಪನದ ಬೆನ್ನಲ್ಲೇ ಕರಾವಳಿ ಪ್ರದೇಶಗಳಲ್ಲಿ ಎಚ್ಚರಿಕೆ ಗಂಟೆ ಮೊಳಗಿದೆ. ಜನತೆ ತಕ್ಷಣವೇ ಜಾಗರೂಕರಾಗಿರಲು ಸುನಾಮಿ ಮುನ್ನೆಚ್ಚರಿಕೆ ಜಾರಿಗೊಳಿಸಿದೆ. ಇನ್ನು ಆತಂಕದ ವಿಷಯ ಅಂದ್ರೆ ಈ ಭೂಕಂಪದ ಕೇಂದ್ರ ಬಿಂದುವು ಕಾರ್ಯಾಚರಣೆಯಲ್ಲಿದ್ದ 2 ಪರಮಾಣು ವಿದ್ಯುತ್ ಸ್ಥಾವರಗಳ ಹತ್ತಿರವೇ ಇದೆ. ಆದರೂ ಸ್ಥಳೀಯ ವಿದ್ಯುತ್ ಕಂಪನಿಯಾದ ಕ್ಯುಶು ಎಲೆಕ್ಟ್ರಿಕ್ ಸದ್ಯಕ್ಕೆ ಯಾವುದೇ ಪರಮಾಣು ಸ್ಥಾವರಗಳಲ್ಲಿ ಅಸಹಜತೆ ಅಥವಾ ಹಾನಿ ಪತ್ತೆಯಾಗಿಲ್ಲ ಅಂತ ಸ್ಪಷ್ಟಪಡಿಸಿದೆ. ಇದು ಸಮಾಧಾನದ ಸಂಗತಿಯಾಗಿದೆ ಅಂತ ಹೇಳಬಹುದು. ಇನ್ನು ಪ್ರಾಣಹಾನಿ ಅಥವಾ ಆಸ್ತಿ ಪಾಸ್ತಿ ನಷ್ಟದ ಕುರಿತು ಹೆಚ್ಚಿನ ವಿವರಗಳು ಇನ್ನಷ್ಟೇ ಬರಬೇಕಿದೆ. ಪ್ರಕೃತಿಯ ಈ ವಿಕೋಪದಿಂದ ಜಪಾನ್ ಜನತೆ ಸುರಕ್ಷಿತವಾಗಿರಲಿ ಅಂತ ಪ್ರಾರ್ಥನೆ ಮಾಡೋಣ. ಈ ಜಾಗತಿಕ ಸುದ್ದಿಯ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.